ಹೆಚ್ಚು ನಮ್ಮ ವೀಕ್ಷಕ ವಿವರಣೆ ಎಡಭಾಗದಲ್ಲಿ ನಿಂತಂತಹ ಪ್ರೇಕ್ಷಕರು ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಕ್ಕೆ ತಿಳ್ಕೊಳ್ತಾ ನಿಮಗೆ ಸ್ಕೋರರ್ ಬೋರ್ಡ್ನಲ್ಲಿ ಸ್ವಲ್ಪ ಮಟ್ಟಿನ ಅಡಚಣೆ ಆಗ್ತಾ ಇದೆ. ದಯವಿಟ್ಟು ಸ್ಯಾಂಡೀಸ್ ಈ ಒಂದು ತಂಡದ ಆಟಗಾರರು ದಯವಿಟ್ಟು ಕುಳಿತುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಶಾಹಿಲ್ ಅಶ್ರಫ್ ಅದೇ ರೀತಿ ನವೀನ್ ಅವರು ದಯವಿಟ್ಟು ತಾವು ಕುಳಿತುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ನಮಗೆ ಅಂಕಿಅಂಶ ಪಟ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಬೋರ್ಡ್ ಅಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ತಾವು ಕುಳಿತುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ನವೀನ್ ಅವರು ದಯವಿಟ್ಟು ಕಳೆದ ಒಚ್ಚುಗಳಿಗೆ 15ಕ್ಕೆ 1 ಆರಂಭಿಕ ಓವರ್ನ ಮುಕ್ತಾಯಕ್ಕೆ 15 ಓಟಗಳನ್ನು ಮಾಡುತ್ತಾ ಇದೆ ದುನಿಯಾ ಬ್ರದರ್ಸ್ ತಂಡದ ವಿರುದ್ಧ. ತಂಡದ ವಿರುದ್ಧವಾಗಿ ಪ್ಲೀಸ್ ಪಾಯಿಂಟ್ ಈ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿಕೊಂಡು ಹೋಗುತ್ತಾ ತಂಡ ಆರಂಭಿಕ ಓವರ್ನ ಮುಕ್ತಾಯಕ್ಕೆ 11ಕ್ಕೆ 1 ಔಟದ ಆಟಗಾರ ಸಾದಿಕ್ ಪಂದ್ಯಾಡಿದ ಪಂದ್ಯ ವೀಕ್ಷಣೆ. ಹೊಸ ಆಟ ಎಸೆತಗಾರರ ಪರಿಚಯ ಆಗ್ತಾ ಇದೆ. ಗುರುಪ್ರಸಾದ್ ಎದುರಿಸಿ ಆಡುತ್ತಿರುವ ಆಟಗಾರ ಶಾಹಿದ್ ಕ್ಷಮಿಸಿ ಅಜು ಅಜಹರ್ ಅಜು ಮತ್ತೆ ಗುರುರಾಜ್ ಉತ್ತಮವಾದ ಎಸೆತ ನೆಲಕ್ಕೆ ಕುಳಿತಕ್ಕಂತಹ ಒಂದು ಚೆಂಡು ಸ್ವಲ್ಪ ಮಚ್ಚಿಗೆ ಎದೆವಟ್ಟಿಗೆ ಬರೆದ ಒಂದು ಚೆಂಡು ಗೂಢ ರಕ್ಷಣೆ ವಿಭಾಗದಲ್ಲಿ ಯಾವುದು ಹೋಗುತ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದನ್ನು ಕಾಣುತ್ತಾ ಇಲ್ಲ. ಡಾಟಾ ಡೆಲಿವರಿಯ ಸೇರ್ಪಡೆಯಾಗ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಗುರುರಾಜ್ ಈ ಎಸೆತಗಾರಿಕೆ ಈ ಒಂದು ಅಫಿಷಿಯಲ್ಸ್ಗಳು ಮತ್ತೆ ಅಕ್ರಮ ಎಸೆತಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಇದ್ದಾರೆ. ನಕಾರಾತ್ಮಕ ಸೂಚನೆ ಬರುತ್ತಾ ಇದೆ. ಆಫ್ ಸ್ಟೆಕ್ ವಿಭಾಗದಲ್ಲಿ ಹಾದು ಹೋಗತಕ್ಕಂತಹ ಒಂದು ಚೆಂಡು ಗುಣರಕ್ಷಣಾ ವಿಭಾಗದಲ್ಲಿ ಸಿಗುತ್ತಾ ಇದೆ. ಸತತ 2 ಎಸೆತಗಳು ಸಹ ಡಾಟ್ ಡೆಲಿವರೀಸ್ಗಳು ರನ್ ರಹಿತವಾದ ಎಸೆತಗಾರಿಕೆ. ಅದೇ ರೀತಿ ಮತ್ತೆ ಶಾರ್ಟ್ ಆಗಿ ಬರ್ತಕ್ಕಂತಹ ಒಂದು ಚೆಂಡು ಲಕ್ಷ್ಯ ವಿಭಾಗದಲ್ಲಿ ಹಾದು ಹೋಗ್ತಕ್ಕಂತಹ ಒಂದು ಚೆಂಡಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ತೀರ್ಪುಗಾರರಲ್ಲಿ ಹಮ್ದಾನ್ ಅವರು. ನಕಾರಾತ್ಮಕ ಸೂಚನೆ ವೈಟ್ ಬಾಲ್ ಸೂಚನೆ ಬರುತ್ತಾ ಇದೆ. ತೀರ್ಮಾನ ಕಾಟ್ ಬಿಹಾಂಡಿಗಾಗಿ ಮನವಿಯನ್ನು ಸಲ್ಲಿಸಿದ್ರು. ಸ್ವಲ್ಪ ಮಟ್ಟಿನ ಒಂದು ಚೆಂಡು ತಿರುವನ್ನು ಪಡೆಯಿತು. ಒಂದು ಚೆಂಡು ಮಾತ್ರ ಲಕ್ಷ್ಯ ವಿಭಾಗದಲ್ಲಿ ಹಾದು ಹೋದ ಕಾರಣ ವೈಟ್ ಬಾಲ್ಗೆ ಸೂಚನೆ ನೀಡಿದರು. 1-1 ಸೇರ್ಪಡೆ ಕಾಣುತ್ತಾ ಇದ್ದೇವೆ. ಮತ್ತೆ ಗಾಳಿಯಲ್ಲಿ ತೊಡಗಿದಂತಹ ಒಂದು ಚೆಂಡು ಓಟ ಅವಳಿ ಓಟ ತೃತೀಯ ಜಾರಿಯಲ್ಲಿ ತಿಳಿಸಿದರು. ಕಲಿ ವಿಭಾಗದ ಮೇಲುಭಾಗದಿಂದ ದಾಟತಕ್ಕಂತಹ ಒಂದು ಚೆಂಡು ಅವಳಿ ತ್ರಿವಳಿ ಓಟಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾರೆ. ತ್ರಿವಳಿ ಓಟವನ್ನು ಸಹ ಪೂರೈಸಿದರು ಇರುವ ಆಟಗಾರರು. ಅಜಹರ್ ಸ್ಟ್ರೈಕರ್ ವಿಭಾಗದಲ್ಲಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಾಹಿಲ್ ಈ ಎಸೆತಗಾರಿಕೆ ವಿಭಾಗದಲ್ಲಿ ಗುರು ವಿಭಾಗದಲ್ಲಿ ಹಮ್ದಾನ್. ದ್ವಿತೀಯ ಓವರ್ನ 5ನೇ ನಿರ್ವಹಣೆಗಾಗಿ 5ನೇ ಎಸೆತವನ್ನು ಎಸೆಯಲಿಕ್ಕಿದ್ದಾರೆ ಗುರು ರಾಜ್. ಮತ್ತೆ ಗಾಳಿ ಬರ್ತಕ್ಕಂಥ ಒಂದು ಚೆಂಡು
ಒನ್ ಬಾಲ್ ಸೇರ್ತಾ ಇದೆ. ಅಖಿಲ್ ಗರಿ ವಿಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡತಕ್ಕಂಥ ಕ್ಷೇತ್ರರಕ್ಷಕ ಒಟ್ಟು ಓಡಿದ ಈ ತರದ ಒಟ್ಟು ಗಳಿಕೆ 21ಕ್ಕೆ ನಿಗದಿಗೆ ಕಾಣುತ್ತಾ ಇದೆ. ದ್ವಿತೀಯ ಓವರ್ನ ಅಂತಿಮ ಎಸೆತ ಬಾಕಿ ಉಳಿಯಿತು. 5 ಓವರ್ನ ಯಾವುದೇ ಪಂದ್ಯಾವಳಿಯಲ್ಲಿ ಅದೆಷ್ಟರ ಮೊತ್ತವನ್ನು ಕಲೆ ಹಾಕ್ತಾರೆ ನೋಡಬೇಕಾಗಿದೆ. ಪ್ಲೀಸ್ ಪಾಯಿಂಟ್ಸ್ ಬೇರುಸಿರ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಬೊತ್ತಿಯನ್ನು ತರದಾಯಿಸ್ತಾ ಇದ್ದಾರೆ. ಹರ್ಷದ್ ಬಗಸ ಕೈ ಸೇರ್ತಾ ಇದೆ. ಯಾವುದು ತಪ್ಪನ್ನು ಮಾಡದೆ ಯಾವುದು ಚೆಂಡನ್ನು ಬೊತ್ತಿಯಾಗಿ ಬರುತ್ತಾ ಇದ್ದಾರೆ. ಕ್ಯಾಚ್ ಅನ್ನು ಪಡೆಯುತ್ತಾ ಇದ್ದಾರೆ. ಔಟ್ ಆದರೂ ಈ ಒಂದು ದಿನದಲ್ಲಿ ಶಾಹೀಲ್ ಅವರ ಹುದ್ದರಿಯ ಪದವನ್ನು ಕಾಣುತ್ತಾ ಇದ್ದೇವೆ. ದ್ವಿತೀಯ ಹುದ್ದರಿಯ ಪದವನ್ನು ಕಂಡುಕೊಳ್ಳುತ್ತಾ ಇದೆ. ಪ್ಲೀಸ್ ಪಾಯಿಂಟ್ಸ್ ನ ಚೆನ್ನಾಗಿ 2 ಓವರ್ನ ಮುಕ್ತಾಯಕ್ಕೆ ನಡೆದ ಒಟ್ಟು ಗಳಿಗೆ 21 ಓಟಗಳು. ಇದರತಕ್ಕಂಥ 3 ಓವರ್ನಲ್ಲಿ ಅದೆಷ್ಟು ಓಟಗಳನ್ನು ಕಳೆ ಹಾಕ್ತಾ ಇರೋದು ನೋಡಬೇಕಾಗಿದೆ. ಪ್ಲೀಸ್ ಪಾಯಿಂಟ್ ನಾಟ್ ಬಲಿಷ್ಠ ಒತ್ತಡದ ಇನ್ನೊಂದು ತಂಡ ದುನಿಯಾ ಬ್ರದರ್ಸ್ ದುಬೈ ತಂಡ.
ಸಫ್ವಾನ್ ಅದೇ ರೀತಿ ಶೆಜಾನ್ ದಯವಿಟ್ಟು ಕುಳಿತುಕೊಳ್ಳಿರಿ. ನಮಗೆ ಎಲೆಕ್ಟ್ರಾನಿಕ್ ಅಂಕಿಅಂಶಗಳಲ್ಲಿ ಅಡಚಣೆ ಆಗ್ತಾ ಇದೆ, ದಯವಿಟ್ಟು ಗಮನ ಕೊಡಿರಿ. ದಯವಿಟ್ಟು ರಿಶಾನ್, ಸಫ್ವಾನ್ ಅದೇ ರೀತಿ ಶೆಜಾನ್ 3 ಜನರು ದಯವಿಟ್ಟು ಕುಳಿತುಕೊಳ್ಳಿರಿ. ನಮಗೆ ಅಡಚಣೆ ಆಗ್ತಾ ಇದೆ ಸ್ಕೋರ್ ಬೋರ್ಡ್ ಅಲ್ಲಿ. ಶಾಹಿಲ್, ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ನಮಗೆ ಎಲೆಕ್ಟ್ರಾನಿಕ್ ಬೋರ್ಡ್ ಅಲ್ಲಿ ಅಡಚಣೆ ಆಗ್ತಾ ಇದೆ, ದಯವಿಟ್ಟು ಹೇಳಿ. ಅಲ್ಲಿಂದ ದಯವಿಟ್ಟು ಸಹಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಒಟ್ಟು ಓಟರು ಪೂರೈಸ್ತಾ ಇದ್ದಾರೆ. ತನ್ನದ ಒಟ್ಟು ಗಳಿಕೆ ಆಗ್ತಾ ಇದೆ 28 ಓಟ. ಮತ್ತೆ 4ನೇ ನಿರ್ವಹಣೆಗಾಗಿ ಅಖಿಲ್ ತನ್ನ ಆರಂಭಿಕ ಓವರ್ನ 4ನೇ ಎಸೆತಕ್ಕಾಗಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಿಂದ ಎಸೆತಗಾರಿಕೆಯನ್ನು ಮಾಡಲಿಕ್ಕಿದ್ದಾರೆ ಆಟಗಾರ. ಆಕ್ರಮಣ ಎಸೆತ ವೈಟ್ ಬಾಲ್ ಸೂಚನೆ ಬರುತ್ತೆ. ಒಚ್ಚಿ ಓಟ ಸೇರ್ಪಡೆಗೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿಗೆ. ಒಚ್ಚಿ ಓಟದಿಂದಾಗಿ ಕಳೆದ ಒಚ್ಚುಗಳಿಗೆ 29 ಓಟಗಳು, ಅಂತಿಮ 3 ಎಸೆತಗಳು ಬಾಕಿ ಮತ್ತೆ ಲೆಗ್ ಸ್ಟಿಕ್ ವಿಭಾಗದಲ್ಲಿ ಹಾದುವಂತಹ ಒಂದು ಚೆಂಡು ದಯವಿಟ್ಟು ತೀರ್ಪುಗಾರ ತಮ್ಮ ನಿರ್ಣಯವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವೈಟ್ ಬಾಲ್ ಸೂಚನೆ ಬರುತ್ತಾ ಇದೆ. ಒಟ್ಟು ಓಟ ಮತ್ತೆ ಸೇರ್ಪಡೆಗೊಳ್ಳುತ್ತಾ ಇದೆ. ತನ್ನ ಒಟ್ಟು ಗಳಿಗೆ 30 ಓಟಗಳು. ಆರಂಭಿಕ ತೃತೀಯ ಓವರ್ನ ಚಾತಿರು ಕಾಣುತ್ತಾ ಇದೆ. ಇದರ ಮತ್ತೆ ಪೂರ್ಣಕ್ಕವಾಗಿ ಬರಗದ ಒಂದು ಚೆಂಡು ಸ್ಕ್ವೇರ್ ಲೆಗ್ ವಿಭಾಗ ಚಲಿಸ್ತಾ ಇದೆ. ಒಚ್ಚಿ ಓಟ ಪೂರೈಸಿದರೆ ಅವಳಿ ಓಟ ಯತ್ನವನ್ನು ಮಾಡ್ತಾ ಇದ್ದಾರೆ. ನಿರಾಸೆಯವಾಗಿ ಅವಳಿ ಓಟವು ಸಹ ಪೂರೈಸಿದರೆ ಇರುವ ಆಟಗಾರರ ಉತ್ತಮವಾದ ರನ್ನಿಂಗ್ ಬಿಡಿಕೆಯನ್ನು ಕಾಣುತ್ತಾ ಇದ್ದೇವೆ ನಾವು. ಅಚ್ಚು ಅದೇ ರೀತಿ ಹೊಂದಾಣಿಕೆಯ ಆಟವನ್ನು ಕಾಣ್ತಾ ಇದ್ದೇವೆ. ಇದೇ ರೀತಿ ಓಟಗಳು ಬರುತ್ತಾ ಇದ್ರೆ ಬಹುಶಃ 45ರಿಂದ 50 ಓವರ್ ನಿಶ್ಚಯಾಂಶವಾಗಿ ಹರಿದು ಬರಬಹುದು. ನಾಡಿನ ಹೊರಾಂಚಲ ಸ್ಪರ್ಶದಿಂದ ಒಂದು ಚೆಂಡು ನೇರವಾಗಿ ಬಗಸಕೈ ಸೇರುತ್ತಾ ಇದೆ. ಗುಣರಕ್ಷಣಾ ವಿಭಾಗದಲ್ಲಿ ಹಮ್ದಾರ್ ಕ್ಯಾಚ್ ಅನ್ನು ಪಡೆಯುತ್ತಾ ಇದ್ದಾರೆ. ಮತ್ತೆ ಹುದರಿಯ ಪದಗಳು ಆಗ್ತಾ ಇದೆ. ತೃತೀಯ ಹುದರಿಯ ಪದಗಳು ಕಾಣುತ್ತಾ ಇದ್ದೇವೆ ನಾವು. ಪ್ಲೀಸ್ ಪಾಯಿಂಟ್ಸ್ ಗಳಿಗೆ ತೃತೀಯ ಆಘಾತವನ್ನು ಕಾಣುತ್ತಾ ಇದೆ. Batsman name please. No one. ಎಸೆತ ಆಫ್ ವಿಭಾಗದಲ್ಲಿ ಹಾದುವಂತಹ ಒಂದು ಚೆಂಡು ಮತ್ತೆ ಅಕ್ರಮ ಎಸೆತದ ಸೂಚನೆ ಬರುತ್ತಾ ಇದೆ. ಒಟ್ಟಿ ಓಟ ಮತ್ತೆ ಸೇರ್ಪಡೆಗೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿಗೆ. ಇತರರ ಮುಖ್ಯವಾಗಿ ಓಟಗಳನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಪ್ಲೀಸ್ ಆಟಗಾರರಿಗೆ ದೇಣಿಗೆಯ ಓಟಗಳನ್ನು ನೀಡುತ್ತಾ ಇದೆ. ಇದರ ಮೇಲೆ ನಾಟ್ ಹೆಡ್ 11 ಓವರ್ನ ಮುಕ್ತಾಯ ಮಾಡಿದ್ರು ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ನಾಟ್ ಹೆಡ್ 11 ಸೇರ್ಪಡೆಯೊಂದಿಗೆ ಓವರ್ನ ಮುಕ್ತಾಯ ಕಂಡುಕೊಳ್ಳುತ್ತೆ. ಅಂತಿಮವಾಗಿ ಓವರ್ನ ಮುಕ್ತಾಯದೊಂದಿಗೆ 11ರ ಸರಾಸರಿಯಲ್ಲಿ ಕಂಡುಕೊಂಡು ಹೋಗುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 33ಕ್ಕೆ 3 ಮುಕ್ತಾಯ ಕಂಡಂತಹ 3 ಓವರ್. 33 for loss of 3, completion of third.
ಎಲ್ಲ ಪಂದ್ಯಾಟಗಳು ಸಾಕಷ್ಟು ಕುತೂಹಲ ಭರಿತವಾಗಿ ನಡೆದಂತಹ ಪಂದ್ಯಾಟಗಳು. ಈ ಹೊತ್ತಿನಲ್ಲಿ ಇರುವ ತಂಡಗಳು ಸಹ ಪ್ಲೇ ಆಫ್ ನಿಂದ ಹೊರಗುಳಿತಕ್ಕಂಥ ಎರಡು ತಂಡಗಳ ನಡುವೆ ಜಿದ್ದಾಜಿದ್ದ ಸಮಯ ನಡೆಯುತ್ತಿದೆ. ಆರಂಭಿಕವಾಗಿ ಈ ಸೆಣೆ 20 ಓಟವನ್ನು ಪೂರೈಸುತ್ತಾ ಇದ್ದಾರೆ. 20 ಓಟದಿಂದಾಗಿ ತಂಡದ ಒಟ್ಟು ಗಳಿಕೆ 35 ಓಟಗಳು. 4ನೇ ಓವರ್ನ ಚಾರ್ಜರ್ ಕಾಣುತ್ತಾ ಇದೆ. ಮತ್ತೆ ಗುರುರಾಜ್ ಅಂಕಣ ಬಿಯಲ್ಲಿ ನಡೆತಕ್ಕಂಥ ಪಂದ್ಯಾಟದಲ್ಲಿ ಕರ್ನಾಟಕದ ಆಟಗಾರನ ಒಳಗೊಂಡ ತಂಡ ಕೇವಲ 2 ಆಟಗಾರರಿಗೆ ಮಾತ್ರ ಅವಕಾಶ. ಐಕಾಲ್ ಪ್ಲೇಯರ್ಸ್ಗಳು ಮಾತ್ರ ಹೊರಗಿನ ರಾಜ್ಯದ ಆಟಗಾರರಿಗೆ ಅವಕಾಶವಿದೆ. ಆ ಒಂದು ನಿಟ್ಟಿನಲ್ಲಿ ಪಂದ್ಯಾಟದಲ್ಲಿ ಸಾಕಷ್ಟು ಐಕಾಲ್ಸ್ ಆಟಗಾರರು ಭಾರತದಿಂದ ಆಗಮಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ವೀಕ್ಷಕ ವಿವರಣೆಯ ಎಡಭಾಗದಲ್ಲಿ ನಡೆತಕ್ಕಂಥ ಪಂದ್ಯಾಟದಲ್ಲಿ ರೆಸ್ಟ್ ಆಫ್ ಇಂಡಿಯಾ ಯಾವುದೇ ಆಟಗಾರರಿಗೂ ಸಹ ಅವಕಾಶವನ್ನು ಕಲ್ಪಿಸಿದಂತಹ ಈ ಒಂದು ಪಂದ್ಯಾಟದಲ್ಲಿ ಸಾಕಷ್ಟು ಅನುಭವಿಯಸ್ಥ ಆಟಗಾರರು ತಮ್ಮ ದಾಂಡುಗಾರಿಕೆ ಈ ಒಂದು ಅಂಕಣದಲ್ಲಿ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. ಸಾಕಷ್ಟು ಅನುಭವಿ ಆಟಗಾರರ ಹೆಸರು ಪಡೆದಂತಹ ಸಾಕಷ್ಟು ಆಟಗಾರರು ಈಗಾಗಲೇ ತಮ್ಮ ಉಪಸ್ಥಿತಿಯನ್ನು ತೋರ್ಪಡಿಸಿದ್ದಾರೆ. ಕೇರಳ ಮೂಲಕ ತಂಡಗಳು ಸಹ ಇದೆ, ಪಾಕಿಸ್ತಾನದ ಆಗಮಿಸಿದ ತಂಡಗಳು, ಅದೇ ರೀತಿ ಶ್ರೀಲಂಕಾದ ಆಟಗಾರರು ಸಹ ಇದ್ದಾರೆ. ಬಹಳಷ್ಟು ಅನುಭವಿಸಿದ ಆಟಗಾರರು ಈ ಒಂದು ಪಂದ್ಯಗಳಲ್ಲಿ ತೋರಿಸಿದ್ದಾರೆ. ಮತ್ತೆ ಸತತವಾಗಿ ಡಾಟ್ ಡೆಲಿವರೀಸ್ಗಳು ಅಜ್ಜು ಈ ಒಂದೊಂದರಲ್ಲಿ ಬಿರುಸಿನ ಹೊಡೆದಕ್ಕೆ ಯತ್ನವನ್ನು ಮಾಡುತ್ತಾ ಇದ್ದಾರೆ. ಕನೆಕ್ಟಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ಚೆಂಡು ಮಾತ್ರ ಗೂಢರಕ್ಷಣಾ ವಿಭಾಗದಲ್ಲಿ ಸೇರ್ಪಡೆ. ಯಾವುದೇ ಓಟಕ್ಕೆ ಆಸ್ಪದ ಕಾಣುತ್ತಾ ಇಲ್ಲ. ಡಾಟ್ ಡೆಲಿವರೀಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಹಂತದಲ್ಲಿ ಅಕ್ರಮ ಎಸೆತಗಳು ವೈಟ್ ಬಾಲ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಿತ್ತು. ಈ ಒಂದರಲ್ಲಿ ಮತ್ತೆ ಡಾಟ್ ಡೆಲಿವರೀಸ್ಗಳ ಸೇರ್ಪಡೆ. ಶಾರ್ಟ್ ಆಗಿ ಬಂದ ಒಂದು ಚೆಂಡು, ನಿಧಾನಗತಿಯಿಂದ ಬಂದ ಒಂದು ಶಾರ್ಟ್ ಆಫ್ ಲೆಂತ್ ಆಗಿ ಬಂದ ಒಂದು ಚೆಂಡು. ಬಿರುಸಿನ ಹೊಡೆತಕ್ಕೆ ಯತ್ನವನ್ನು ಮಾಡಿದ್ರು. ಸ್ವಲ್ಪ ನೆಗೆದಿರ್ತಿರ್ ಕಳೆದ ಒಂದು ಚೆಂಡಿಗೆ ಆಡುವಲ್ಲಿ ವಿಪರೀತ ಕಾಣುತ್ತಾ ಇದ್ದಾರೆ. ಬ್ಯಾಟಿನ ಮೇಲಂಚನ್ನು ಸ್ಪರ್ಶಿಸಿದ ಒಂದು ಚೆಂಡು ಅಂತಿಮವಾಗಿ ಔಟ್ ಆಗಿ ನಿರ್ಗಮನ ಕಾಣುತ್ತಾ ಇದ್ದಾರೆ. ಹಮ್ದಾನ್ ಅವರು ಕ್ಯಾಚ್ ಅನ್ನು ಪಡೆಯಲಿ ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಅನ್ನು ಪಡೆಯುತ್ತಾರೆ. ಅವರ ತೆರವಾದ ಸ್ಥಾನದಲ್ಲಿ ಇರುವ ಆಟಗಾರ ಆಸೀಫ್ ಅವರ ಪಂದ್ಯವನ್ನು ಕಾಣುತ್ತಾ ಇದ್ದಾರೆ. ಪ್ರತಿಯ ಓವರ್ನ ಮುಕ್ತಾಯಕ್ಕೆ 33 ಈ ಬಾರಿ ಮಾಡ್ತಕ್ಕಂಥ 5 ಎಸೆತಗಳ ಮುಂದೆ ಕೇವಲ 3 ಓಟಗಳನ್ನು ಮಾತ್ರ ಎದುರಾಳಿ ತಂಡಕ್ಕೆ ಬಿಟ್ಟುಕೊಡುತ್ತಾ ಇದ್ದಾರೆ. ಗುರುರಾಜ್ ಸಾಕಷ್ಟು ಉತ್ತಮವಾದ ಪ್ರದರ್ಶನ ನೀಡುತ್ತಾರೆ. ಸೂರ್ಯನ ತಾಪ ಕಡಿಮೆಯಾದರೂ ಸಹ ಈ ಒಂದು ಅಂಕಣದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಗೆ ಹೈ ವೋಲ್ಟೇಜ್ ಪಂದ್ಯಾಟಗಳನ್ನು ವೀಕ್ಷಣೆ ಮಾಡುವ ಅವಕಾಶ ಲಭಿಸುತ್ತದೆ. Please point groups ಡಾಕ್ಯುಮೆಂಟ್ ಕ್ಲಿಯರೆನ್ಸ್ ಅನ್ನು ಮಾಡ್ತಾರೆ. ಯಾರಾದರೂ ನಮ್ಮ ಶಿಪ್ಪಿಂಗ್ ಲೈನ್ ಇದ್ರೆ ದಯವಿಟ್ಟು ಪ್ಲೀಸ್ ಪಾಯಿಂಟ್ ಅನ್ನು ಸಂಬಂಧಿಸಿದ ಕರ್ನಾಟಕ ರಾಜ್ಯದಲ್ಲಿರುವ ಉತ್ತಮ ಸೇವೆಯನ್ನು ಲಭಿಸುವ ಶಿಪ್ಪಿಂಗ್ ಕಂಪನಿ ಡಾಕ್ಯುಮೆಂಟ್ಸ್ ಕ್ಲಿಯರೆನ್ಸ್ ಅದೇ ರೀತಿ ಗವರ್ಮೆಂಟ್ ವರ್ಕ್ಸ್ ಕೂಡ ಮಾಡಿಕೊಡ್ತಾರೆ. ಎಲ್ಲ ರೀತಿಯ ಸಹಕಾರ ಸಿಗುತ್ತದೆ. ಕೇಳಿಕೊಳ್ತಾ ಇದ್ದೇವೆ. ಓವರ್ನ ಮುಕ್ತಾಯದ 4 ಓವರ್ ತಂಡದ ಒಟ್ಟು ಗಳಿಕೆ 36. 11ರ ಸರಾಸರಿ. ಏಕಾಂಗಿಯಾಗಿ ರನ್ ರೇಟ್ನಲ್ಲಿ ಸಾಕಷ್ಟು ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ ಎಸೆತಗಾರಿಕೆ ವಿಭಾಗದಲ್ಲಿ ಗುರುರಾಜ್. ಕೇವಲ 3 ಓಟಗಳನ್ನು ಮಾತ್ರ ನೀಡಿ ಸರಾಸರಿ 9 ರನ್ ತಡೆಗೆ ಇಳಿಸಿದರು. 11 ರನ್ನನ್ನೇ ಕಟ್ಟಿಕೊಡುತ್ತಕ್ಕಂತಹ ಪ್ಲೀಸ್ ಪಾಯಿಂಟ್ಸ್ಗಳು ಹಠಾತ್ ಕುಸಿತವನ್ನು ಕಾಣುತ್ತಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ಹರೀಶ್, ಸ್ಟ್ರೈಕರ್ ವಿಭಾಗದಲ್ಲಿ ಫಜ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಅಕ್ರಮ ಎಸೆತದೊಂದಿಗೆ ಆರಂಭವನ್ನು ಕಾಣುತ್ತಾರೆ. ಹರೀಶ್ ಎಸೆತಗಾರಿಕೆಯಲ್ಲಿ ಮತ್ತೆ ಇತರರ ಓಟಕ್ಕೆ
ಆಸ್ಪದವನ್ನು ನೀಡುತ್ತಾ ಇದ್ದಾರೆ. ವೈಟ್ ಬಾಲ್ ನ ಮುಖ್ಯವಾಗಿ ಬಂದಂತಹ ಓಟಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂಕಿಅಂಶ ಮಟ್ಟಿಗೆ ನಿಯಂತ್ರಣವನ್ನು ಕಂಡುಕೊಳ್ಬೇಕಾಗಿದೆ. ಒಂದು ಚೆಂಡು ಕೌಕಾವಾದಲ್ಲಿ ಚಲಿಸ್ತಾ ಇದೆ. ಚೆಂಡು 4 ಓಟ. ಓಟದೊಂದಿಗೆ ತಂಡದ ಒಟ್ಟು ಮೊತ್ತ ಸಾಕಷ್ಟು ಸಮಯದ ಬಳಿಕ ಹೆಚ್ಚಳಿಕೆಯನ್ನು ಕಾಣುತ್ತಾ ಇದೆ. 41ಕ್ಕೆ ಇದಕ್ಕೆ ಕಾಣುತ್ತಾ ಇದೆ. ಒಟ್ಟಿ ಅವಳಿ ಒಣಗೆತ್ತವನ್ನು ಮಾಡ್ತಾ ಇದ್ದಾರೆ. ಅವಳಿ ಒಣಗಿಸ ಪೂರೈಸಿದರು ಇರುವ ಆಟಗಾರರು. ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ ಅನ್ನು ಕಾಣುತ್ತಾ ಇದ್ದೇವೆ. ಜಿಂಕೆಯ ಮಾದರಿಯ ಓಟಗಳ ಅಂಕಣದ ನಡುವೆ ಭಾಗದಲ್ಲಿ ಕಂಡುಕೊಳ್ಳುತ್ತಾ ಇದೆ. ಹಚ್ಚು ಹಸಿರನ ಈ ಅಂಕಣ ಮಧ್ಯದಲ್ಲಿ ಎರಡು ಆಟಗಾರರ ಓಡಾಡಿಕೆ ಹಿಡಿದ್ರೆ ಬಹುಶಃ ಈ ಅಂಕಣದಲ್ಲಿ ಓಟಗಳಿಗೆ ಸರಾಗವಾಗಿ ಹರಿದು ಬರಬಹುದಾಗಿದೆ. ಅವಳಿ ಓಟ ಮತ್ತೆ ಲೆಗ್ ಸ್ಟಿಕ್ ಹೊರಗೆ ನಡೆತಕ್ಕಂಥ ಚೆಂಡು ಅಕ್ರಮ ಎಸೆತ ವೈಟ್ ಬಾಲ್ ಸೂಚನೆ ಬರುತ್ತಾ ಇದೆ. ಲೆಗ್ ಸ್ಟಿಕ್ ವಿಭಾಗದಲ್ಲಿ ಹಾದು ಹೋಗತಕ್ಕಂಥ ಒಂದು ಚೆಂಡಿಗೆ ತೀರ್ಪಾಗಾರರು ವೈಟ್ ಬಾಲ್ ಸೂಚನೆ ನೀಡುತ್ತಾ ಇದ್ದಾರೆ. ಒಟ್ಟಿ ಓಟದ ಹೆಚ್ಚಳಿಕೆಯನ್ನು ಕಾಣುತ್ತಾ ಇದೆ. ನಾವು ಅಂಕಿಅಂಶ ಪಟ್ಟಿಯಲ್ಲಿ ತೃತೀಯ ನಿರ್ವಹಣೆಗಾಗಿ ಮತ್ತೆ ಹರೀಶ್ ಉತ್ತಮವಾದ ಹೊಡೆತ. ಒಟ್ಟಿ ಓಟ ಅರ್ಷದ್ ಹುಲ್ಲಾಲ ಆ ವಿಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡತಕ್ಕಂಥ ಕ್ಷೇತ್ರರಕ್ಷಕ ಒಟ್ಟಿ ಓಟವನ್ನು ಪೂರೈಸಿದರು. ಕೇವಲ ಒಟ್ಟಿ ಓಟಕ್ಕೆ ಮಾತ್ರ ಆಸ್ಪದವನ್ನು ನೀಡುತ್ತಾ ಇದ್ದಾರೆ. ಒಟ್ಟಿ ಓಟದ ಒಟ್ಟು ಗಳಿಕೆ 45 ಓಟಗಳು. ಅಂತಿಮ ಎಸೆತಗಾರಿಕೆ ವಿಭಾಗದಲ್ಲಿ ಹರೀಶ್ ಐಕಾಲ್ ಪ್ಲೇಯರ್ ಬ್ಯಾಂಗ್ಳೂರಿನಿಂದ ಆಗಮಿಸತಕ್ಕಂಥ ಆಟಗಾರ. ಉತ್ತಮವಾದ ಎಸೆತ ಕ್ಲೀನ್ ಬೌಲ್ಡ್. ಲೆಗ್ ಸ್ಟಿಕ್ ಅನ್ನು ಬಿಟ್ಟು ಆಡುವ ಯತ್ನವನ್ನು ಮಾಡಿದರು. ಚೆಂಡು ನೇರವಾಗಿ ಸ್ಟಂಪಿಗೆ ತಗಲುವ ಮುಖ್ಯವಾಗಿ ಮತ್ತೆ ಹುದ್ದರಿಯನ್ನು ಕಬಳಿಸ್ತಾ ಇದ್ದಾರೆ. ಹರೀಶ್ಗೆ ಯಶಸ್ಸು ಲಭಿಸ್ತಾ ಇದೆ. ಮತ್ತೆ ಒಂದು ಹುದ್ದರಿ ಆಘಾತ ಕಂಡುಕೊಳ್ಳುತ್ತಾರೆ. ಆಸೀಫ್ ಅವರ ಹುದ್ದರಿ ಪದವನ್ನು ಕಾಣುತ್ತಾರೆ. ಅವರ ತೆರವಾದ ಸ್ಥಾನ ತುಂಬಲು ಇದರ ಆಟಗಾರ ನಿಜಾಮ್. ಅಂತಿಮವಾಗಿ 2 ಎಸೆತಗಳು ಬಾಕಿ ಉಳಿತಾವೆ. ಒಟ್ಟು ಗಳಿಕೆ 45ಕ್ಕೆ ಕೊಲ್ಲನೆಯ ಆಟಗಾರ ನಿಜಾಮ್ ಪಾಕಿಸ್ತಾನದ ಕೊಲ್ಲ ಆಟಗಾರ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಶಾರ್ಟ್ ಆಗಿ ಬರೆದ ಒಂದು ಚೆಂಡು ರನ್ನಡಗುವ ಸಾಧ್ಯತೆ ಇದ್ದರೆ ಔಟ್. ಅನವಶ್ಯಕವಾಗಿ ಕದಿಯುವ ಯತ್ನದಲ್ಲಿ ಬಹುಶಃ ಇದರ ಮಧ್ಯೆ ಹುದ್ದರಿಯ ಪತನವನ್ನು ಕಾಣುತ್ತಾರೆ. ಆಶಿಕ್ ರಿಪನ್ಪೇಟ್ ಅವರ ಪರಿಚಯ ಕಾಣುತ್ತಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ಹರೀಶ್ ರಿವರ್ಸ್ ಸ್ವೀಪಿಂಗ್ ಯತ್ನವನ್ನು ಮಾಡಿದರು. ಅಲ್ಲಿ ಕ್ಷೇತ್ರದಲ್ಲಿ ಒಟ್ಟಿ ಅವಳಿ ಓಟಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ರನ್ ಆಗುವ ಸಾಧ್ಯತೆ ಇದ್ದರೆ ಅವಳಿ ಓಟ ಸಂಪರ್ಕಿಸಿದರು. ತ್ರಿವಳಿ ಓಟಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಮಾತ್ರ ನಿಶ್ಚಯವಾಗಿ ಔಟ್ ಆಗ್ತಾ ಇದೆ. ಅನವಶ್ಯಕವಾಗಿ ತೃತೀಯ ಓಟಕ್ಕೆ ಯತ್ನದಲ್ಲಿ ವಿಫಲತೆ ಕಾಣುತ್ತಾ ಇದ್ದಾರೆ ರಿಪ್ಪನ್ಪೇಟ್ ಅವರು. ಆರಂಭಿಕ ಎಸೆತ ರಿವರ್ಸ್ ಸ್ವೀಪಿಂಗ್ ಯತ್ನವನ್ನು ಮಾಡಿದರು. ಯಶಸ್ಸು ಕಂಡು ಅವಳಿ ಓಟವನ್ನು ಪೂರೈಸಿದರು. ತ್ರಿವಳಿ ಓಟಕ್ಕೆ ಯತ್ನವನ್ನು ಮಾಡಿದರು. ಆ ಒಂದು ಹಂತದಲ್ಲಿ ಮಾತ್ರ ಸ್ವಲ್ಪ ನೀಡಿದರು. ತನ್ನ ಹುದ್ದರಿ ಒಪ್ಪಿಸ್ತಾ ಇದ್ದಾರೆ ರಿಪ್ಪನ್ಪೇಟ್. ಮುಕ್ತಾಯ ಗಳಿಕೆ 5 ಓವರ್ 47ಕ್ಕೆ 6. 47ಕ್ಕೆ 7.
ಆರಂಭಿಕ ಇನ್ನಿಂಗ್ಸ್ ನ ಮುಕ್ತಾಯ ಕಂಡುಕೊಳ್ಳುತ್ತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀತಾ ಇದೆ. ಈ ಒಂದು ಪಂದ್ಯಾಟದ ವಿಜಯಿ ಕಂಡ ತಂಡ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಬಲಿಷ್ಠವಾಗತಕ್ಕಂಥ ಇನ್ನೊಂದು ತಂಡ ಸೆಡೈಸಾ ತಂಡವನ್ನು ಎದುರಿಸಿದೆ. ಈ ಒಂದು ಟೂರ್ನಿಯಲ್ಲಿ ಹೆಚ್ಚಿನ ದರದಲ್ಲಿ ಬರ್ತಕ್ಕಂತಹ ತಂಡ ಸೆಡೈಸಾ ವಿರುದ್ಧ ಪಂದ್ಯಾಟವನ್ನು ಆಡಲಿಕ್ಕಿದೆ. ಈ ಒಂದು ಪಂದ್ಯಾಟದಲ್ಲಿ ವಿಜಯ ಕಂಡ ತಂಡ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ತನ್ನ ಎರಡನೇ ಲೀಗ್ ಪಂದ್ಯಾಟದಲ್ಲಿ ವಿಡ್ಮಾರ್ ಬಾಯ್ಸ್ ತಂಡದ ವಿರುದ್ಧವಾಗಿ ಸೋಲನ್ನು ಕಂಡ ತಂಡ. ಆದರೆ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದ ವಿಜಯಿ ತಂಡದ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡಲಿಕ್ಕೆ ಆದಷ್ಟು ಬೇಗ ಅಂಕಣದ ಒಳ ಪ್ರವೇಶ ಕಾಣಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ದುನಿಯಾ ಬ್ರದರ್ಸ್ ಆಟಗಾರರು ಆರಂಭಿಕ ಆಟಗಾರರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಮಯದ ಅಭಾವವನ್ನು ಕಾಣುತ್ತಾ ಇದ್ದೇವೆ. ನಾವು ಪಂದ್ಯಾಟಗಳು ಮತ್ತೆ ಸಾಗಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗೆ ಕೇಳಿಕೊಳ್ಳುತ್ತಾ ಇದ್ದೇವೆ. ನೀವು ನಮ್ಮೊಂದಿಗೆ ಸಹಕಾರವನ್ನು ಮಾಡಿ ಆದಷ್ಟು ಬೇಗ ಪಂದ್ಯಾಟವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಮಯದ ವ್ಯರ್ಥವನ್ನು ಮಾಡದೆ ಸಮಯದ ಒಂದು ವ್ಯಾಲ್ಯೂವನ್ನು ನೀಡಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಬಂದಂತಹ ಆಟಗಾರರು ಪ್ರೇಕ್ಷಕರಲ್ಲಿ ಗಮನವನ್ನು ಕೇಳಿಕೊಳ್ತಾ ಇದ್ದೇವೆ. ಯಾರಿಗಾದರೂ ಯಾರೀಸ್ನ ಕೀ ಸಿಕ್ಕಿದರೆ ದಯವಿಟ್ಟು ವೀಕ್ಷಕ ವಿವರಣೆಯಲ್ಲಿ ತಲುಪಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಯಾರೀಸ್ನ ಕೀ ಕಳೆದುಕೊಂಡು ಹೋಗಿದೆ. ದಯವಿಟ್ಟು ಯಾರಿಗಾದರೂ ಸಿಕ್ಕಿದಲ್ಲಿ ನಮ್ಮ ವೀಕ್ಷಕ ವಿವರಣೆಯಲ್ಲಿ ನೀಡಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಅದರ ಜೊತೆಗೆ ಅವರ ಮನೆಯ ಅಂಶ ಕೀ ಕೂಡ ಇದೆ. ದಯವಿಟ್ಟು ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಯಾರಿಗಾದರೂ ಸಿಕ್ಕಿದಲ್ಲಿ ನಮಗೆ ತಲುಪಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಧನ್ಯವಾದ. ಆರಂಭಿಕ ಕ್ರಮಾಂಕದ ಆಟಗಾರರು ಅಂಕಣವನ್ನು ಪ್ರವೇಶಿಸುತ್ತಾ ಕಾಣುತ್ತಾರೆ. ಒಂದು ಕಡೆಯಲ್ಲಿ ಹರೀಶ ಭಾರತ ಮೂಲದ ಕರ್ನಾಟಕದ ಮ್ಯಾಂಗ್ಳೂರಿನ ಆಟಗಾರ. ಈ ಒಂದು ಲೀಸ್ ಅವರ ಇದು ಕ್ರಿಕೆಟ್ ಪಂದ್ಯದ ಐಕಾನ್ ಆಟಗಾರ. ಬ್ಲೀಸ್ ನ ಐಕಾನ್ ಒಂದು ತುದಿಯಲ್ಲಿ ಆದರೆ ಇನ್ನೊಂದು ತುದಿಯಲ್ಲಿ ಬಲಾಚ್ಯ ಹೊಡೆತಗಳನ್ನು ಹೊಡೆಯಬಲ ಸಾಮರ್ಥ್ಯ ಉಳ್ಳ ಆಟಗಾರ ಅಶೋಕ್ ವ್ಯತ್ಯಾಸ ಅವರ ಪರಿಚಯವನ್ನು ಸಹ ಕಾಣುತ್ತಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ಕೊಳ್ಳನೆಯ ಎಸೆತಗಾರ ಸಾದಿಕ್ ಅವರ ಪರಿಚಯ. ಆರಂಭಿಕ ಇನ್ನಿಂಗ್ಸ್ನ ಪಂದ್ಯದಲ್ಲಿ ಆರಂಭಿಕ ಓವರ್ನಲ್ಲಿ ಸಾಕಷ್ಟು ಉತ್ತಮವಾದ ನಿರ್ವಹಣೆ ನೀಡಿದರು. ತದನಂತರದ ಓವರ್ನಲ್ಲಿ ದುಬಾರಿ ಎನಿಸಿದರು. 27 ಓಟಗಳನ್ನು ಬಿಟ್ಟುಕೊಟ್ಟರು ಎದುರಾಳಿ ತಂಡಕ್ಕೆ. ಆ ಒಂದು ಮತ್ತೆ ದ್ವಿತೀಯ ಪಂದ್ಯದಲ್ಲಿ ಆರಂಭಿಕ ಎಸೆತಗಾರರಾಗಿ ತನ್ನ ಪರಿಚಯ ಕಾಣುತ್ತಾ ಇದೆ ಸಾದಿಕ್. ಆರಂಭಿಕ ಎಸೆತ ರಿವರ್ಸ್ ಸ್ವೀಪ್. ಚೆಂಡು ಮಾತ್ರ ಪ್ರೇಕ್ಷಕರ ಹಸ್ತವನ್ನು ತಲುಪುತ್ತಾರೆ. ರಿವರ್ಸ್ ಸ್ವೀಪ್ ನ ಮುಖ್ಯವಾಗಿ ಚೆಂಡು ನೇರವಾಗಿ ಸೀಮಾರೇಖೆಯ ಹೊರಭಾಗವನ್ನು ಕಾಣುತ್ತಾ ಇದೆ. ಆರೋಢದ ಸೇರ್ಪಡೆ
ಬಾಲ್ ಎದುರಿಸಿದ ಪ್ರಥಮ ಎಸೆತ ರಿವರ್ಸ್ ಸ್ವಿಮ್ಮಿಂಗ್ ಯತ್ನದಲ್ಲಿ ಸಫಲತೆಯನ್ನು ಕಾಡ್ತಾ ಇದೆ. ಚೆಂಡು ಮಾತ್ರ ಸೀಮಾ ರೇಖೆಯ ಹೊರಭಾಗದಲ್ಲಿ ಕಂಡುಕೊಳ್ಳುತ್ತಾ ಇದೆ. ಪ್ರೇಕ್ಷಕರ ಕೈಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಗೆ 6 ಓಟದ ಸೇರ್ಪಡೆ. ಬ್ಲಾಕರ್ ಮಾತ್ರ ಒಂದು ಚೆಂಡು ಒಂಟಿ ಓಟ ಅವರು ಪೂರೈಸ್ತಾ ಇದ್ದಾರೆ. ಅವಳಿ ಓಟಕ್ಕೆ ಯತ್ನ ನಕಾರಾತ್ಮಕ ಸೂಚನೆ. ಅಶೋಕ್ ಅವರ ಮುಖ್ಯವಾಗಿ ಒಂಟಿ ಓಟಕ್ಕೆ ಮಾತ್ರ ತೃಪ್ತಿ ಪಡುತ್ತಾ ಇದ್ದಾರೆ. ಒಂಟಿ ಓಟದಿಂದ ತಂಡದ ಒಟ್ಟು ಗಳಿಕೆ 7 ಓಟ. ಆರಂಭಿಕ ಓವರ್ನ ತೃತೀಯ ನಿರ್ವಹಣೆ. ಸೂಚನೆ ಬರುತ್ತಾ ಇದೆ. ಆರಂಭಿಕ ಎಸೆತ ಸಿಕ್ಸರ್, ದ್ವಿತೀಯ ಎಸೆತ ನೋ ಬಾಲ್, ಮುಖ್ಯವಾಗಿ ಒಂಟಿ ಓಟ. ಒಟ್ಟಾರೆಯಾಗಿ ಕೇವಲ ಒಂದು ಎಸೆತ 8 ಓಟಗಳ ಸೇರ್ಪಡೆ ಕಾಣುತ್ತಾ ಇದೆ. ಅಂಕಿಅಂಶ ಸ್ಕೋರ್ ಬೋರ್ಡ್ ನಲ್ಲಿ 8ಕ್ಕೆ ನೋ ಬಾಲ್ಸ್. ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ದಯವಿಟ್ಟು ತೀರ್ಪುಗಾರರಲ್ಲಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ, ಅಥವಾ ತೀರ್ಪುಗಾರರ ತೀರ್ಪನ್ನು ಸ್ವೀಕರಿಸಿ ಆ ಒಂದು ಗೌರವವನ್ನು ತೀರ್ಪುಗಾರರಿಗೆ ನೀಡಬೇಕಾದ ಕೇಳಿಕೊಳ್ಳುತ್ತೇವೆ. ಮತ್ತೆ ಸಾದಿಕ್ ರೈಟ್ रॉड द विकेट. इस गेंद को खिलाया पर टपक फुटॉस गेंद थी. ताड़ा स्वीप करना चाहते थे, कोई रन का मौका नहीं यहाँ पर दोनों खिलाड़ियों को. इस बीच छुकी गेंद देखने को मिली डॉटेड डिलीवरी के साथ सादिक का बॉलिंग कर सकते थे. पहले ओवर की तीसरी गेंद के लिए राइट आर्म राउंड द विकेट से सामना करेंगे अशोक मिथियाज, जो कि लंबे लंबे शॉट्स खेलने में माहिर है. इस बीच इस गेंद को खेला स्क्वायर लेग की दिशा पर, वहां पर फील्डर तैनात. 1 रन, दूसरे रन के लिए भी भाग रहे हैं. 2 रन पूरा किया. इस 2 रन के साथ स्कोर की बढ़ोतरी होती हुई स्कोर पहुंचा 2 अंक में, 10 का निजी स्कोर. इस बीच संभालते हुए छोटी कितनी खिलाड़ी सादिक अशोक मिथियाज की बड़े लंबे लंबे हिट लगाने में माहिर है. देखना चाहिए कि किस तरह की बल्लेबाजी करनी है. यहाँ पर छोटी गेंद को खेला, यहाँ पर लॉन्ग शॉट लॉन्ग ऑफ की दिशा पर, वहाँ पर अजहर मौजूद थे. फील्ड किया 1 रन का पूरा मौका को. इस रन के साथ स्कोर की बढ़ोतरी होगी. स्कोर पहुंचा 11 रन पर पहले ओवर की 5वीं गेंद. छोटे से कद के साथ बॉलिंग पर संभालते हुए आइकॉल प्लेयर फुल टॉस गेंद थी और इस गेंद को बॉलर्स बैक ड्राइव करना चाहते थे, सीधे फील्डर के रास्ता पर चली जाती हुई. इस बीच आउट, हरीश आउट.
बड़ा धक्का लगा यहाँ पर दुनिया ब्रदर्स को। हरीश के ऊपर जो कि एक अच्छे खिलाड़ी माने जाते हैं, आइकॉन है, बैंगलोर से इनको बुलाया गया है। पहली पारी बल्ले इनिंग्स में एक अच्छी पारी खेली थी, इस पारी में भी उन्होंने एक अच्छा सा रिवर्स स्वीप से एक छक्का लगाया था और जो कि अब इस बार आउट होकर पेविलियन की तरफ लौटते। उनका स्थान संभालने के लिए नए बल्लेबाज हमदान, जो कि एक अनुभवी खिलाड़ी माने जाते हैं। लास्ट बॉल बची हुई है, आखिरी गेंद फेंकनी। लास्ट बॉल टू गो। छह ओवर की समाप्ति होती हुई पहले ओवर की समाप्ति पर स्कोर पहुंचा 11 रन, एक विकेट के नुकसान पर, जो कि हरीश के रूप में विकेट गिरा था। पेविलियन का रुख कर चुके हैं, उनका स्थान संभालते हुए यहाँ पर हमदान नॉन स्ट्राइकर पर मौजूद है और बल्लेबाज के रूप में अशोक मित्रा स्ट्राइकर पर है। नॉन स्ट्राइकर पर हमदान बॉलिंग मान संभालते हुए नए गेंदबाज शाहिल। मीडियम फास्ट बॉलर है शाहिल, इस बीच अपना बॉलिंग मान संभालते हुए राइट आर्म ओवर विकेट की ओर से अशोक की लक्ष्य तक के और खेला चाहते थे कि आप सबसे थोड़ी बाहर जाती हुई विकेट कीपर के दस्तावेज पर लेने का कोई मौका नहीं। यहाँ पर एक और डॉट आउट गेंद देखने को मिल रही है शाहिल दूसरी गेंद फेंकने के लिए और टीम की ओर से दूसरे ओवर की दूसरी गेंद, जबकि 47 का एक लक्ष्य दिया हुआ है। यहाँ पर इस बीच अच्छा शॉट खेला, यहाँ पर फील्डर्स की दस्तारों पर जाती हुई कैच ड्रॉप हो रहा वहां पर अशोक के लिए एक जीवदान, एक आसान सा कैच था, ड्रॉप होता हुआ और इसी के साथ एक जीवदान अशोक के लिए। हल्की गेंद थी, इस गेंद को उछाल कर खेलना चाहते थे, बहुत टाइम था यहाँ पर, कैच लपकने का पूरा मौका था, कैच छूटा उनके हाथों से और इसी के साथ आशिक रिपरगेट पेट, जो कि एक अच्छे फील्डर माने जाते हैं, एक अच्छे एथलेटिक है, उनके हाथों से इस तरह का कैच छूटना एक नामुमकिन सा एक चांस है। जिस तरह का ये कैच छूटा है, इसका कितना लाभ उठा सकते हैं देखना पड़ेगा यहाँ पर अशोक मित्र से। शाहिद स्लो ओवर गेंद थी, इस गेंद में थोड़ी सी निचली रही, थोड़ा सा नीचे रहा गेंद, चटका खा गए यहाँ पर बल्लेबाज अशोक मित्यास। 2 रन के साथ स्कोर की बढ़ोतरी होती 13 रन पर पहुंचा है। यहाँ पर दूसरे ओवर की चौथी में शाहिल अपने कोने के पहले ओवर की चौथी गेंद लेकर अच्छी गेंद हल्के हाथों से खेला, इसको स्क्वायर लेग की दिशा पर 1 रन पूरा किया दोनों खिलाड़ियों ने। इस 1 रन के साथ स्कोर की बढ़ोतरी होती हुई 14 रन दूसरे ओवर की स्कोर की बढ़ोतरी होती हुई शाहिल
कमर की दिशा में आती हुई इस गेंद को लेग स्टंप की जानिब खेला चाहते थे, बिल्कुल समझ ना पाई इस गेंद को, बीट होते हुए ये गेंद थोड़ी सी वहाँ पर प्रॉब्लम हो रही है हमदान के लिए, इस गेंद में खेलने में थोड़ी सी दिक्कत हुई और कोई मौका नहीं यहाँ पर खिलाड़ियों को रन चलाने का। इसी के साथ एक और गेंद देखने को मिली यहाँ पर शाहिद की तरफ, इसके साथ स्कोर बनता हुआ 14 रन। अंतिम गेंद फेंकने के लिए शाहिद अभी होने के पहले ओवर की अंतिम गेंद फेंकने के लिए हमदान के लिए, जो कि एक अच्छे खिलाड़ी माने जाते हैं हमदान, जो कि दुबई की एक बहुत बड़ी टीम से जिनका आता है, बहुत बड़ी टीम से खेलते हैं कटील फ्रेंड्स, जो कि दुबई की एक जाने मानी टीम है, इस टीम के कप्तान भी रह चुके हैं और जिस तरह का इनका परफॉर्मेंस होता है बहुत अच्छा रहता है, हर सीजन इनका अच्छा चलता है। इस बार देखना चाहिए कि किस तरह की बल्लेबाजी करने में कामयाबी हासिल करते हैं टीम के लिए। इस गेंद को उछालकर खेलाया, वहां पर छक्का, हमदान के बैट से निकला हुआ ये पहला छक्का है। शॉट ऑफ लेंथ गेंद फेंकी थी शाहिल ने, इस गेंद को ऊपर का और मिड विकेट की ऊपर से खेलने में कामयाब रहे। यहाँ पर हमदान 6 रन के साथ स्कोर की बढ़ोतरी होती हुई 20 रन पर जाके पहुंचा है स्कोर 2 ओवर की समाप्ति पर, और एक बहुमूल्य विकेट जो खोया है हरीश के रूप में खोया था, जो कि पेविलियन पर बैठे हुए हैं, तो मैच का आनंद ले रहे हैं इस वक्त। देखना चाहिए कि बचे हुए 18 गेंदों पर 28 रन रिक्वायर्ड है जीत के लिए, 48 का टारगेट दिया था। बचे हुए 18 गेंदों पर 28 रन दरखास्त है जीत के लिए। प्लीज पॉइंट्स के पहली बारी में 47 रन बनाए थे और दुनिया ब्रदर्स के लिए 48 का एक लक्ष्य दिया था। इस लक्ष्य में फॉलो कर रहे हैं, अब चेजिंग चल रही है दोनों बल्लेबाज हमदान और अशोक। इसी तरह अगला हाल सुनाने के लिए मैं इरशाद उडुपी को दावा देता हूँ। ದಯವಿಟ್ಟು ಇರ್ಷಾದ್ ಉಡುಪಿ ಅವರೆಲ್ಲಿದ್ರು ಮುಂದಿನ ವೀಕ್ಷಕರನ್ನು ನೀವು ನಿರ್ವಹಿಸಿಕೊಳ್ಳಬೇಕಾಗಿ ಅವರು ಕೇಳಿಕೊಳ್ಳುತ್ತಾರೆ. ಇರ್ಷಾದ್ ಉಡುಪಿ ಹೌಕಾಯ್ ದಯವಿಟ್ಟು ಯಾರಿಗಾದರೂ ಕಿಯಾ ಗಾಡಿಯ ಕೀಯನ್ನು ಯಾರಿಸ್ನ ಗಾಡಿ ಕೀ ಸಿಕ್ಕಿದರೆ ದಯವಿಟ್ಟು ರೋವೆಲ್ಗೆ ನೀಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ರೋವೆಲ್ ಅವರ ಗಾಡಿ ಕಳೆದುಕೊಳ್ತಾರೆ. Bowler's name please. Sadiq. Bowler name. Sadiq. Bowling का जिम्मा संभालते हुए टीम इस पॉइंट की ओर से स्ट्राइकर चोट पर हमदान उडुपी शॉटलेस डिलीवरी खेल लिया था उसको हवा पर लॉक ऑन की दिशा पर फील्डर वहां पर मौजूद जब तक गेंद को वापस करते 2 रन आसानी के साथ पूरा करते हुए यहां पर हमदान और अशोक बताइस की जोड़ी अनुभवी बल्लेबाज है हमदान उडुपी अक्सर कटील की ओर से खेलते हुए दिखाई। इस बार रिवर्स स्वीप की कोशिश वहां पर पूरी तरह से बल्ले पे आई नहीं गेंद फिर भी 1 रन आसानी के साथ पूरा करते हुए इस 1 रन के साथ स्कोर बढ़ता हुआ 24 फॉर द लॉस ऑफ 1 तीसरी ओवर की प्रगति पर बाकी बचे 15 गेंदों पर 24 रन का लक्ष्य यहां पर टीम दुनिया ब्रदर्स के बल्लेबाजों को स्ट्राइकर छोर पर अतोक बतायस
इस बार फिर से पैडल स्वीप किया है, सीधा फील्डर के पास गेंद और 1 रन का इजाफा होते हुए स्कोर बढ़ता हुआ 25। 14 गेंद 23 रन की जरूरत। 14 बॉल्स 23 रन रिक्वायर्ड। गेंदबाजी पर सादिक सामना करेंगे हमदान उडुपी। किसी हड़बड़ाहट यहाँ पर बॉलिंग के लाइन से हट चुके थे वहां पर हमदान, बॉल का इशारा करते हुए अंपायर शिहाब। हॉकी ऑफिशियल्स के बहुत ही अनुभवी अंपायर शिहाब और रजीक की जोड़ी इस मैदान पर ग्राउंड ए पर। इस बार हवा पे खेला हुआ शॉट, गेंद सीधा स्क्वायर लेग बाउंड्री के बाहर। 6 रन। जिस तरीके के बल्लेबाजी के लिए जाने जाते हैं हमदान उडुपी, उसको बाखूबी निभाते हुए अपनी टीम दुनिया ब्रदर्स की ओर से। रन के बदौलत स्कोर बढ़ता हुआ 31-31 on the scoreboard. Still 17 runs required from 13 deliveries. 13 गेंद 17 रन का लक्ष्य यहाँ पर दुनिया ब्रदर्स के आगे। स्ट्राइकर छोर पर हमदान सामना करेंगे सादिक का। स्वीप करने की कोशिश जरूर हुई थी, वहां पर पूरी तरह से बीट करते हुए यहाँ पर अच्छी वापसी यहाँ पर सादिक द्वारा। Player Roval Preet has lost his car key of Toyota Yaris. If anyone found, kindly hand it over to the mic point. The Roval Preet has lost his car key of Toyota Yaris. If anybody finds the car key, please hand it over to us. ಟೊಯೋಟಾ ಯಾರಿಸ್ನ ಒಂದು ಕಾರ್ ಕೀ ಕಳೆದು ಹೋಗಿರುತ್ತದೆ. ದಯವಿಟ್ಟು ಯಾರಾದರೂ ಕಂಡು ಬಂದಲ್ಲಿ ದಯವಿಟ್ಟು ನಮಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹನ್ನೆರಡು ಎಸೆತಗಳ ಮುಂದೆ 17 ಓಟಗಳ ಅವಶ್ಯಕತೆ ಟೀಮ್ ಧೋನಿಯಾ ಬ್ರದರ್ಸ್ ತಂಡಕ್ಕೆ. रोमांचकता बढ़ते हुए इस मैच पर जो खेला जा रहा है कर्नाटक के बहुत ही बेहतरीन टीमों के बीच, जिस पर विदवर बॉयज की टीम अभी तक सेमीफाइनल पहुंच चुकी है। गेंदबाजी का जिम्मा संभालते हुए नौमान टीम प्लेस पॉइंट की ओर से अंपायर से मार्क लेते हुए गेंदबाजी करेंगे अशोक मतायस को। बहुत ही अनुभवी बल्लेबाज है, बड़ी शॉट के लिए जाने जाते हैं अशोक मतायस। पहली गेंद चौथी ओवर की विकेट होकर खेल दिया था उसको हल्के हाथों पर कवर्स के ऊपर से। फील्डर वहां पर मौजूद, अच्छी रनिंग बिटवीन द विकेट के बदौलत और 2 रन का इजाफा होते हुए स्कोर कार्ड पर। इस 2 रन के साथ स्कोर बढ़ता हुआ 33-33 फॉर द लॉस ऑफ 1 विकेट। एक बार नौमान विकेट की तलाश पर राइट आर्म ओवर द विकेट होकर गेंदबाजी करेंगे फिर से अशोक को। उनकी दूसरी गेंद इस बार फुल टॉस गेंद खेल दिया था उसको मिड विकेट की दिशा पर। फील्डर वहां पर मौजूद, फॉलो थ्रू पर ही फिसल पड़े थे वहां पर फील्डर, फिर भी गेंद को लपक कर रोक दिया था, जिसके बदौलत 1 रन से संतुष्ट होते हुए यहाँ पर अशोक। 1 रन के साथ स्कोर बढ़ता हुआ 34-34 फॉर द लॉस ऑफ 1 विकेट। रोचक का रोमांचकता इस मैच में दिखाई दे रहे हैं जो कि खेला जा रहा है ब्लिस पॉइंट और टीम दुनिया ब्रदर्स के बीच। अभी भी 14 रन दूर अपने लक्ष्य से यहाँ पर दुनिया ब्रदर्स, और एक बार नौमान सामना करेंगे हमदान उडुपी। फिर से डिलीवरी खेल दिया था उसको हवा पर।
गेंदबाजी के लिए जाने जाते हैं हमदान उडुपी। बेहतरीन छक्का इस बार हमदान उडुपी के बल्ले से आता हुआ, बहुत ही महत्वपूर्ण छक्का, प्रेशर रिलीज करेगा इस बार दुनिया ब्रदर्स की टीम के ऊपर। बाकी बचे 9 गेंदों पर 8 रन का लक्ष्य, 8 रन दूर अभी तक यहाँ पर दुनिया ब्रदर्स की टीम अपनी लक्ष्य से। इस बार फिर से वही गलती, फिर से खेल दिया था उसको हवा पर, 6 रन। यहाँ पर हमदान उडुपी का बल्ला रन उगलते हुए 2 रन दूर जीत से यहाँ पर दुनिया ब्रदर्स। हारने वाली टीम इस प्रतियोगिता से बाहर हो जाएगी, जीतने वाली टीम क्वार्टर फाइनल का मुकाबला खेलेगी। Back-to-back sixes for Hamdan Udupi, one of the finest player of tennis ball cricket from UAE, will face this time full toss one, slips from the hands of the bowler, no ball call from umpire. 1 run added in the form of extra here. This extra score moves on to 47 now. Scores are level here, just 1 run away from the victory for Donia Brothers. 20 ಓಟದ ಅವಶ್ಯಕತೆ ಟೀಮ್ ದೋನಿಯಾ ಬ್ರದರ್ಸ್ ತಂಡಕ್ಕೆ. Winning shot will come in style or no? Yes it is. 6 to finish the match. Congratulations team Donia Brothers for qualifying for the next level. Also thank you so much Bliss Points for entertaining the crowd throughout this tournament. Let's call for the next match. Will be played between Donia Brothers and Sandeeza. I request both the team captains to come for the toss here.